ನಮಸ್ಕಾರ ಸ್ನೇಹಿತರೆ, ಯೇಸು ಪ್ರಪಂಚಕ್ಕೆ ಸ್ವಾಗತ. ನಾವಿವತ್ತು ಒಂದು ಸಪ್ತ ಚಿರಂಜೀವಿ ಸ್ತೋತ್ರನ ಕಲ್ತ್ಕೊಳ್ಳೋಣ. ಇದನ್ನು ಹೇಳ್ಕೊಳ್ಳೋದ್ರಿಂದ ನಮಗೆ ತುಂಬ ಜೀವನದಲ್ಲಿ ಆಯುಷ್ಯ ಆರೋಗ್ಯ ಎಲ್ಲ ತುಂಬ ಚೆನ್ನಾಗಿ ಹೆಚ್ಚಾಗುತ್ತೆ. ಮಕ್ಕಳಿಗೆ ಚಿಕ್ಕಂದ್ರಿಂದನೇ ಇದನ್ನು ಹೇಳಿಕೊಟ್ರೆ ಅವರಿಗೂ ಸಹ ಒಳ್ಳೆಯದಾಗತ್ತೆ. ನಮಗೆ ಎಷ್ಟೇ ದುಡ್ಡಿರಲಿ, ಎಷ್ಟೇ ಸಂಪತ್ತು ಐಶ್ವರ್ಯ ಇದ್ರೂ ಸಹ ಮನುಷ್ಯಂಗೆ ಒಳ್ಳೆ ಆರೋಗ್ಯ ಆಯುಷ್ಯ ಇಲ್ಲದಿದ್ದರೆ ಅದನ್ನು ಏನನ್ನು ಅನುಭವಿಸೋದಕ್ಕೆ ಆಗೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ನಮಗೆ ಮೇನ್ ಬೇಕಾಗದೆ ಆಯುಷ್ಯ ಮತ್ತು ಆರೋಗ್ಯ. ಸೊ ಅಲ್ವಾ, ನಿಜವಾಗ್ಲೂ ಎಷ್ಟೇ ಸಂಪತ್ತಿದ್ದು ನಾವು ಅಲ್ಪಾಯು ಆಗಿದ್ದರೆ ಏನೂ ಪ್ರಯೋಜನವೇ ಇರೋದಿಲ್ಲ. ಅದಕ್ಕೋಸ್ಕರ ಬನ್ನಿ ಈ ಶ್ಲೋಕ ಯಾವುದು ಅಂತ ತಿಳ್ಕೊಳ್ಳೋಣ. ಅಶ್ವತ್ಥಾಮ ಬಲಿರ್ವ್ಯಾಸೋ ಹನುಮಾಂಶ್ಚ ವಿಭೀಷಣಃ ಕೃಪಃ ಪರಶುರಾಮಶ್ಚ ಸಪ್ತೈತೆ ಸ್ಥಿರ ಜೀವಿನಃ ಅಂತ. ಸೊ ಇದು ಹಾಗಂದರೆ ಏನು? ಈ ಅಶ್ವತ್ಥಾಮ ಯಾರು? ದ್ರೋಣಾಚಾರ್ಯರ ಮಗ, ವಿಪ್ರೋತ್ತಮ, ತುಂಬ ಒಳ್ಳೆ ವ್ಯಕ್ತಿ ಅಂತ. ಅವರು ಸಹ ಚಿರಂಜೀವಿನೇ. ಹಾಗೆ ಬಲಿ ಚಕ್ರವರ್ತಿ ತುಂಬ ದಾನಿ ಅಂತ ಮೊದಲಿಂದನೂ ನಮಗೆ ವಿಷ್ಣುವಿಗೆ 3 ಹೆಜ್ಜೆಯನ್ನು ದಾನ ಕೊಡೋ ಕಥೆಯಿಂದನೂ ನಮಗೆ ಗೊತ್ತಿರೋವಂಥ ಬಲಿ ಚಕ್ರವರ್ತಿ ತುಂಬ ವಿಷ್ಣು ಭಕ್ತ, ಕ್ಷತ್ರಿಯ ರಾಜ, ಅವನು ಸಹ ಚಿರಂಜೀವಿ. ಹಾಗೆ ವ್ಯಾಸರು ಮಹಾಭಾರತನ ಬರೆದಿದ್ದಾರೆ. ತುಂಬ ನಾವು ವಿಷ್ಣು ಸಹಸ್ರನಾಮದಲ್ಲೂ ಸಹ ಅವರ ಹೆಸರನ್ನು ವ್ಯಾಸಂ ವಸಿಷ್ಠನ ಅವತಾರಂ ಅಂತ ಓದ್ತೀವಿ. ವಸಿಷ್ಠ ಗೋತ್ರನ ಉತ್ಪನ್ನ ಮಾಡಿದವರು. ತುಂಬ ಅವರು ಸಹ ವಿಷ್ಣು ಸ್ವರೂಪರು ಅಂತಲೇ ಹೇಳ್ಬೋದು. ಹಾಗೆ ಹನುಮಾನ್, ವಾಯುಪುತ್ರ ಆಂಜನೇಯ, ಶ್ರೀರಾಮಚಂದ್ರನ ಭಕ್ತ. ಅವನು ತುಂಬ ಪರಾಕ್ರಮಶಾಲಿ, ಬುದ್ಧಿವಂತ. ಸೊ ಅವನು ಸಹ ಚಿರಂಜೀವಿ. ವಿಭೀಷಣ ಹಾಗೆ ರಾವಣೇಶ್ವರನ ತಮ್ಮ ಆದ್ರೂ ಸಹ ಅಣ್ಣನ್ನೇ ಬಿಟ್ಟು ರಾಮನ ಭಕ್ತ ಆಗಿ ರಾಮನಿಗೆ ಶರಣಾಗತ ಆಗಿರೋಂಥ ತುಂಬ ಮಹಾತ್ಮ. ಅವನು ಸಹ ಚಿರಂಜೀವಿ. ಕೃಪಾಚಾರ್ಯ, ವಿಪ್ರೋತ್ತಮರು, ವೇದ ಪುರುಷರು, ಅವರು ಸಹ ಚಿರಂಜೀವಿನೇ. ಹಾಗೆ ಪರಶುರಾಮ ವಿಷ್ಣುವಿನದೇ ಒಂದು ಅವತಾರ, ಜಮದಗ್ನಿ ರೇಣುಕಾ ದಂಪತಿಗಳ ಮಗ, ವಿಪ್ರಶ್ರೇಷ್ಠ. ಸೊ ಮಹಾಪರಾಕ್ರಮಶಾಲಿ ಅವನು ಸಹ ಚಿರಂಜೀವಿ. ಈ ಎಲ್ಲ ಚಿರಂಜೀವಿಗಳನ್ನು ನಾವು ನೆನೆದಾಗ, ಅವರ ಈ ಶ್ಲೋಕನ ಹೇಳಿದಾಗ ನಮಗೆ ಖಂಡಿತವಾಗ್ಲೂ ಆಯುಷ್ಯದ ಅಭಿವೃದ್ಧಿ ಆಗುತ್ತೆ. ಅದಕ್ಕೋಸ್ಕರ ಈ ಸ್ತೋತ್ರನ ನಾವು ಹೇಳ್ಕೊಳ್ಳೇಬೇಕು. ಸೊ ನಿಮಗೂ ಸಹ ಇದನ್ನು ಶ್ಲೋಕನ ಹೇಳ್ಕೊಳ್ಳಿ. ಹಾಗೆ ಮಕ್ಕಳಿಗೆ ಸಹ ಹೇಳಿಕೊಡಿ, ಆಯಿತಾ? ಥ್ಯಾಂಕ್ ಯು. ನಿಮಗಿಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮರೀದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.